ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವ ಒಂದು ವಿಡಿಯೋ ಎಲ್ಲರ ಮನಸೂರೆಗೊಂಡಿದೆ. ಒಂಟಿಯಾಗಿ ಪರ್ವತದತ್ತ ನಡೆದು ಸಾಗುತ್ತಿರುವ ಪೆಂಗ್ವಿನ್. ಈ ದೃಶ್ಯವನ್ನ ಕೆಲವರು ಖಿನ್ನತೆ, ಒಂಟಿತನಕ್ಕೆ ಹೋಲಿಕೆ ಮಾಡುತ್ತಿದ್ದಾರೆ. ಆದರೆ ಈ ವಿಡಿಯೋದ ಹಿಂದೆ ಇರುವ ಅಸಲಿ ಕಥೆ ಏನು? ಇನ್ಸ್ಟಾಗ್ರಾಮ್ ರೀಲ್ಸ್ ತೆರೆಯುತ್ತಿದ್ದಂತೆ ಎಲ್ಲೆಡೆ ಒಂಟಿ ಪೆಂಗ್ವಿನ್ ವಿಡಿಯೋಗಳು. ಹಿಮಭೂಮಿಯಲ್ಲಿ ಒಬ್ಬಂಟಿಯಾಗಿ ಪರ್ವತದತ್ತ ನಡೆಯುತ್ತಿರುವ ಪೆಂಗ್ವಿನ್ ದೃಶ್ಯ ನೆಟ್ಟಿಗರಲ್ಲಿ ಹಲವು ಪ್ರಶ್ನೆಗಳನ್ನ ಮೂಡಿಸಿದೆ. ಈ ಪೆಂಗ್ವಿನ್ಗೆ ಏನಾಗಿದೆ? ಇದು ಖಿನ್ನತೆಯ ಸಂಕೇತವೇ ಎಂಬ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ. ಆದರೆ ಈ ವಿಡಿಯೋ ಕೇವಲ ವೈರಲ್ ಕ್ಲಿಪ್ ಅಲ್ಲ. ಇದು ಖ್ಯಾತ ನಿರ್ದೇಶಕ ವೆರ್ನರ್ ಹೆರ್ಜೋಗ್ ಅವರ ಡಾಕ್ಯುಮೆಂಟರಿ ಎನ್ಕೌಂಟರ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಚಿತ್ರದಲ್ಲಿನ ದೃಶ್ಯ. ಈ ಪೆಂಗ್ವಿನ್ ತನ್ನ ಹೆಂಡಿನಿಂದ ಬೇರ್ಪಟ್ಟು ಸಮುದ್ರದ ಬದಲು ಸುಮಾರು 70 ಕಿಲೋಮೀಟರ್ ದೂರದ ಪರ್ವತ ಪ್ರದೇಶದತ್ತ ನಡೆದು ಹೋಗಿದೆ. ಇದು ಸುಮಾರು 19 ವರ್ಷಗಳ ಹಿಂದಿನ ದೃಶ್ಯ. 2010ರಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿ 2014ರಲ್ಲಿ ಮತ್ತೊಮ್ಮೆ ವೈರಲ್ ಆಗಿತ್ತು. ವನ್ಯಜೀವಿ ತಜ್ಞರ ಪ್ರಕಾರ ಪೆಂಗ್ವಿನ್ಗಳು ಕೆಲವೊಮ್ಮೆ ದಿಕ್ಕು ತಪ್ಪಿದಾಗ ಗೊಂದಲಕ್ಕೆ ಒಳಗಾಗುತ್ತದೆ. ಕೆಲವೊಮ್ಮೆ ಬಂಡೆಗಳಿಗೆ ಡಿಕ್ಕಿ ಹೊಡೆದು ನಂತರ ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಸಾಗುತ್ತದೆ. ಕೆಲವರು ಇದಕ್ಕೆ ನರಸಂಬಂಧಿ ಸಮಸ್ಯೆ ಕಾರಣ ಆಗಿರಬಹುದು ಎನ್ನುತ್ತಾರೆ. ಇನ್ನು ಕೆಲವರ ಪ್ರಕಾರ ಯುವ ಪೆಂಗ್ವಿನ್ಗಳು ಹೊಸದನ್ನು ಅನ್ವೇಷಿಸುವ ಸಂದರ್ಭದಲ್ಲೂ ಈ ರೀತಿಯ ನಡವಳಿಕೆ ತೋರಿಸುತ್ತದೆ. ವೈಜ್ಞಾನಿಕವಾಗಿ ಇದು ದೊಡ್ಡ ಚಿಂತೆಯ ವಿಷಯವಲ್ಲ. ಅನೇಕ ಪ್ರಾಣಿ ಪ್ರಭೇದಗಳಲ್ಲಿ ಇಂತಹ ವರ್ತನೆ ಸಾಮಾನ್ಯವೆಂದು ವನ್ಯಜೀವಿ ಸಂಶೋಧಕರು ಸ್ಪಷ್ಟಪಡಿಸುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋವನ್ನ ಇಂದಿನ ಮಾನವನ ಖಿನ್ನತೆ ಮತ್ತು ಒಂಟಿತನದ ಪ್ರತೀಕವಾಗಿ ಮೀಮ್ ರೂಪದಲ್ಲಿ ಬಳಸಲಾಗುತ್ತಿದೆ. ಒಂಟಿ ಪೆಂಗ್ವಿನ್ ಕತೆ ವೈಜ್ಞಾನಿಕ ವಾಸ್ತವಕ್ಕಿಂತಲೂ ಮಾನಸಿಕ ಅರ್ಥೈಸಿಕೆಗೆ ಕಾರಣ ಆಗಿರೋದು ಈ ವೈರಲ್ ವಿಡಿಯೋದ ವಿಶೇಷತೆ.